ರೆಗ್ಯುಲರ್ ಆಗಿ ಮೈಸೂರಿಗೆ ಹೋಗೋದೇ ಇದ್ದೇ ಇರುತ್ತೆ. ಸೊ ಮಂಡ್ಯದಿಂದ ರೈಟ್ ತಗೊಂಡು ಕೆ.ಆರ್. ಪೇಟೆ ಕಡೆ ಬಂದಾಗ ಈ ಲಕ್ಷ್ಮೀನಾರಾಯಣ ಟೆಂಪಲ್ಲು ಹೊಸ ಹೊಳಲು ಅಂತ ಒಂದು ಜಾಗ ಸಿಗುತ್ತೆ. 900 ವರ್ಷಗಳ ಹಳೆಯದಾದ ಈ ದೇವಸ್ಥಾನನ ನೋಡ್ಬೋದು. ಕಂಪ್ಲೀಟ್ ರಾಮಾಯಣ ಮತ್ತು ಮಹಾಭಾರತದ ಒಂದು ಸ್ಟೋರಿನ ಇದ್ರ ಮೇಲೆ ಡಿಪಿಕ್ಟ್ ಮಾಡಿರ್ತಾರೆ. 900 ವರ್ಷಗಳಾದರೂ ಈಗಿನ ಕಾಲದವರೆಗೂ ತುಂಬ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಕಾಳಿಂಗ ಮರ್ದನ. ಕಾಳಿಂಗ ಬಂದ್ಬಿಟ್ಟು ನದಿಯಲ್ಲಿರೋದ್ರಿಂದ ಜಲಚರಗಳನ್ನು ಮತ್ತು ಆರ್ಕಿಟೆಕ್ಚರ್ನ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಲೆಫ್ಟಲ್ಲಿ ಗರುಡ, ರೈಟಲ್ಲಿ ಮತ್ತು ಸರ್ಪವನ್ನು ಡಿಪಿಕ್ಟ್ ಮಾಡಲಾಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ 900 ವರ್ಷ ಆದಮೇಲೆ. ಇಲ್ಲಿ ನೋಡ್ಬೋದು ವಿಷಕನ್ಯೆ ಯಾವ ಥರ ಇದ್ದಾಳೆ ಅಂತ. ಸೊ ವಿಷ್ಣುವಿನ ಅವತಾರಗಳು, ವಿಷ್ಣುವಿನ ಲೀಲೆಗಳನ್ನು ಈ ಗೋಡೆಗಳ ಮೇಲೆ ಐಡಲ್ಸ್ ಆಗಿ ಕೆತ್ತಲ್ಪಟ್ಟಿದೆ. ಕಣ್ಣು ಹಾಯಿಸಿದಷ್ಟು ನಿಮಗೆ ಆರ್ಕಿಟೆಕ್ಚರೇ ಕಾಣಸಿಗುತ್ತದೆ. ಗಣಪನನ್ನು ನೋಡ್ಬೋದು, ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಇಲ್ಲಿ ವಿಷ್ಣುವಿನ ಅವತಾರ ಕೃಷ್ಣನನ್ನು ನೋಡ್ಬೋದು, ಕೊಳಲಿನ ಕೃಷ್ಣ. ದಾಳಿಗೆ ಒಳಪಟ್ಟು ನಾಶ ಆದ್ರೇನು 900 ವರ್ಷಗಳ ಕಾಲ ಈಗಿನವರೆಗೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡ್ಬೋದು. ಇಂಟ್ರಿಕಸಿ ಯಾವ ಥರ ಇದೆ ಅಂತ ನೋಡ್ಬೋದು. ಶಂಖ ಚಕ್ರಧರ ವಿಷ್ಣುವನ್ನು ನೋಡ್ಬೋದು, ಗದವನ್ನು ಹಿಡ್ಕೊಂಡಿದ್ದಾರೆ. ಸೊ ಬ್ಯೂಟಿಫುಲ್ಲಾಗಿ ಕಾವು ಮಾಡಿರುತ್ತೆ. ಅದರ ಎಡಭಾಗಕ್ಕೆ ನಿಮಗೆ ಚಾಮುಂಡಿ ತಾಯಿಯನ್ನು ನೋಡ್ಬೋದು. ಮಹಿಷ ಅಂದರೆ ಕೋಣದ ಮೇಲೆ ಕಾಲನ್ನಿಟ್ಟು ತ್ರಿಶೂಲವನ್ನು ಚುಚ್ಚುತ್ತಿರುವ ಒಂದು ಐಡಲ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು. ಇಲ್ಲಿ ವಿಷ್ಣುವ ಬದ್ರಿನಾಥ್ ಧ್ಯಾನದ ರೂಪದಲ್ಲಿ ನಿಮಗೆ ಎಲ್ಲೂ ಕಾಣಸಿಗೋದಿಲ್ಲ. ಹಾಗೆ ಮುಂದುವರೆದರೆ ನಿಮಗೆ ನರಸಿಂಹಸ್ವಾಮಿಯು ನಿಂತ್ಕೊಂಡಿದ್ದಾರೆ. ಎಲ್ಲೂ ಈ ಥರ ಕಾಣಸಿಗೋದಿಲ್ಲ. ನಿಂತ್ಕೊಂಡಿರೋ ನರಸಿಂಹಸ್ವಾಮಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ವಿಷ್ಣು ಲಕ್ಷ್ಮಿ ಜೊತೆ ಕೂತ್ಕೊಂಡಿದ್ದಾರೆ. ಈ ಥರ ಯೂನಿಕ್ ಆರ್ಕಿಟೆಕ್ಚರ್ ನಿಮಗೆ ಎಲ್ಲೂ ಕಾಣಸಿಗೋದಿಲ್ಲ, ಒಂದು ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ಮಾತ್ರ. ಸೊ ಇಲ್ಲಿ ಬಂದರೆ ಪ್ಯಾನಲ್ ವಾಯ್ಸ್ ನೀವು ನೋಡ್ಬೋದು, ಮಹಾಭಾರತದ ಫೈಟಿಂಗ್ ಸೀನ್ನ ತೋರಿಸಿದ್ದಾರೆ. ಕಂಪ್ಲೀಟ್ ಮಹಾಭಾರತನ ನಿಮಗೆ ಒಂದು ಲೈನ್ ಆಫ್ ಆರ್ಕಿಟೆಕ್ಚರಲ್ಲಿ ನಿಮಗೆ ಕಾವು ಮಾಡಿದ್ದಾರೆ. ಸೊ ಆಗಿನ ಕಾಲದಲ್ಲಿ ನೋಡಬಹುದು ಮಲ್ಲ ಯುದ್ಧ, ರಥಗಳ ಮೇಲೆ ನಿಂತು ದಾಳಿ ಮಾಡ್ತಾ ಇರೋದು, ಆ ರಥಗಳಿಗೆ ಇರುವ ಚಕ್ರಗಳನ್ನು ನೋಡಬಹುದು. ಬಿಲ್ಲು ಬಾಣ, ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹಿಡಿದ ಯೋಧರು ಹೋಗಿ ವಾರ್ ಮಾಡ್ತಾ ಇರೋದನ್ನು ನೋಡ್ಬೋದು. ಸಿಂಗಲ್ ಪ್ಯಾನಲಲ್ಲಿ ಕಂಪ್ಲೀಟ್ ಬ್ಯಾಟಲ್ ಫೀಲ್ಡ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದೊಂದು ಇಂಚ್ ಆಫ್ ಆರ್ಕಿಟೆಕ್ಚರ್ ಕೂಡ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್ನ ನನ್ನ ಯೂಟ್ಯೂಬ್ ಚಾನಲ್ ಫೈಂಡಿಂಗ್ ರೋಡ್ಸ್ ಬ್ಲಾಗರಲ್ಲಿ ಹಾಕಿದ್ದೀನಿ. ಇಂಥದ್ದೇ ಹಳೆಯದಾದ ಕಂಡು ಕೇಳರಿಯಾದ ಹೊಯ್ಸಳ ದೇವಸ್ಥಾನಗಳನ್ನು ಬ್ಲಾಗ್ ಮಾಡಿ ನಾನು ನನ್ನ ಚಾನಲ್ ಹಾಕ್ತಿದ್ದೀನಿ. ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು.